Hello, hi everyone. So last previous class we discussed about a circle and theorem, both medium English and Kannada. So this one second theorem, the chapter circle. Clear? So given the statement says the length of tangent drawn from the external point to a circle are equal. So clearly understand the statement, the length of tangent. So PA is the tangent, PB is the tangent. So this one, length of tangent drawn from external point. So in this point P is the external point to a circle ಗೆ drawn ಮಾಡಿದ್ದೀವಿ. Are equal. So the length of tangents are equal. ಕ್ಲಿಯರ್. ಸೊ ಇಲ್ಲಿ ನಾವು ಈ ಟ್ಯಾಂಜೆಂಟ್ ಈಕ್ವಲ್ ಅಂತ ಪ್ರೂವ್ ಮಾಡಿಕೊಡ್ಬೇಕಾಗಿದೆ. ಸೊ ಅದಕ್ಕೆ ಗಿವನ್ ದ ಫಿಗರ್ನ ಮೊದಲೇ ಬರೆದಿದ್ದೀನಿ. ಸೊ ಕ್ಲಿಯರ್. ಗಿವನ್ ದ ಫಿಗರ್, ಈ ಫಿಗರ್ನ ನೋಡಿಕೊಂಡು ಡೇಟಾ ಬರೆಯೋಣ. ಓಕೆನಾ? ಡೇಟಾ ಏನು ಬರಿಬೋದು? ಓಕೆ ನೋಡಿ, ರೈಟ್ ಡೌನ್ ದ ಡೇಟಾ. O is the center of a circle. P external point. PA and PB are tangent. ಕ್ಲಿಯರ್? ನೋಡಿಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. O is the center of a circle, ಸೆಂಟರ್ ಇದೆ. ಸೊ P external point, PA PB ಟ್ಯಾಂಜೆಂಟ್. ಅವ್ರು ಹೇಳಿದ್ದಾರೆ ಸ್ಟೇಟ್ಮೆಂಟಲ್ಲಿ ಲೆಂತ್ ಆಫ್ ಟ್ಯಾಂಜೆಂಟ್ ಅಂತ. ಸೊ ಹಾಗಾಗಿ PA ಮತ್ತು PB ಟ್ಯಾಂಜೆಂಟ್ ಅಂತ ಬರ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಪಾಯಿಂಟ್ ನಾವೇನು ಮಾಡ್ಬೋದು? ಸೆಕೆಂಡ್ ಪಾಯಿಂಟ್, ಟು ಪ್ರೂವ್ so the proof is clear now. To a circle are equal. So to a circle are equal ಅಂದ್ರೆ tangents are equal ಅಂತ. So tangents which one? PA equals PB. ಈ ಎರಡು ಟ್ಯಾಂಜೆಂಟ್ ಈಕ್ವಲ್ ಅಂತ ಪ್ರೂವ್ ಮಾಡಿಕೊಡ್ಬೇಕು, ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ಓಕೆನಾ? ಅರ್ಥ ಆಯ್ತಾ? ಓಕೆ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್. ಸೊ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನಾವೀಗ ಇಲ್ಲೊಂದು ಎಕ್ಸ್ಟ್ರಾ ಲೈನನ್ನು ಡ್ರಾ ಮಾಡ್ಕೊತೀವಿ. ಏನಪ್ಪ ಎಕ್ಸ್ಟ್ರಾ ಲೈನ್ ಅಂತಂದರೆ, ಈ ಸೆಂಟರ್ O ಇದೆಯಲ್ಲ, O ಇಂದ Pಗೆ ಒಂದು ಲೈನ್ ಡ್ರಾ ಮಾಡಿ. ಕ್ಲಿಯರಾ? ಡ್ರಾ ಮಾಡಿದ್ದೀನಿ. ಆಮೇಲೆ OAನು ಮತ್ತು OBನು ಸೇರಿಸಿ. ಸೊ ಈ ನಾನು ಏನು ಹೇಳಿದೆ ಈಗ ಆ ಲೈನನ್ನು ಬರಿತೀವಿ ನಾವು. ಡ್ರಾನ್ OP, OA, OB. ನಾನು ಏನು ಮಾಡಿದೆ? ಡ್ರಾನ್ OP, OA ಆ್ಯಂಡ್ OB. OP OA OBನ ಹೇಳ್ತಿದ್ದೀನಿ. ಕ್ಲಿಯರಾ? ಅರ್ಥ ಆಯ್ತಾ? ಸೊ ಓಕೆ, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ಯಾವುದು? ಪ್ರೂಫು. ಈ ಪ್ರೂಫಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಸೊ ಕ್ಲಿಯರಾಗಿ ಗಮನಿಸಿ. ಇನ್ ದ ಫಿಗರ್ ಶೋಸ್ ಟೂ ಟ್ರಯಾಂಗಲ್ಸ್ ಆರ್ ದೇರ್. ನೋಡಿ ಗಮನಿಸಿ. AOP ಅನ್ನೋದು ಒಂದು ಟ್ರಯಾಂಗಲ್ಲು, OBP ಅನ್ನೋದು ಒಂದು ಟ್ರಯಾಂಗಲ್ ಇದೆ. ಹೌದಾ? ಈ ಎರಡು ಟ್ರಯಾಂಗಲ್ನ ತೆಗೆದುಕೊಳ್ಳೋಣ ಫಸ್ಟು. ಸೊ ಟೇಕ್ ದ ಟ್ರಯಾಂಗಲ್ OAP ಆ್ಯಂಡ್ ಟ್ರಯಾಂಗಲ್ OBP ತಗೊಂಡಿದ್ದೀನಿ.
ಎರಡು ಟ್ರಯಾಂಗಲ್ ತಗೊಂಡೆ. ಓಕೆನಾ, ಅರ್ಥ ಆಯ್ತಾ? ಈ ಟ್ರಯಾಂಗಲ್ ಗಮನಿಸಿ. ಓ ಎ ವಾಟ್ ರೇಡಿಯಸ್, ಓ ಬಿ ರೇಡಿಯಸ್. ಸೊ ಓ ಎ ಇಸ್ ಈಕ್ವಲ್ ಟು ಓ ಬಿ ರೇಡಿಯೈ. ಕ್ಲಿಯರಾ? ಸೊ ಓ ಪಿನ ಗಮನಿಸಿ. ಓ ಪಿ ಈಸ್ ದಿ ಒನ್ ಸೈಡ್ ಬೋತ್ ಟ್ರಯಾಂಗಲ್, ಎರಡು ಟ್ರಯಾಂಗಲ್ಗೆ ಅದೊಂದೇ ಸೈಡು. ಸೊ ದಟ್ ರೀಸನ್ ಓ ಪಿ ಈಸ್ ಈಕ್ವಲ್ ಟು ಓ ಪಿ ಕಾಮನ್ ಲೈನ್, ಕಾಮನ್ ಲೈನ್ ಆಗುತ್ತೆ, ಹಾಗಂತ ಬರಿತೀವಿ. ಕ್ಲಿಯರ್ ಆಯ್ತಾ? ಅರ್ಥ ಆಯ್ತಾ? ಓಕೆನಾ? ಸೊ ಲಾಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಟ್ಯಾಂಜೆಂಟ್ಗೆ ಒಂದು ರೇಡಿಯಸ್ಸು ಕಾಂಟ್ಯಾಕ್ಟ್ ಪಾಯಿಂಟ್ ಆದರೆ, ಸೊ ದ ಕಾಂಟ್ಯಾಕ್ಟ್ ಪಾಯಿಂಟ್ ಆನ್ ದ ರೇಡಿಯಸ್ ಟು ದ ಟ್ಯಾಂಜೆಂಟ್, ದ ಆ್ಯಂಗಲ್ ಶೋಸ್ 90. Here also the angle shows 90. Clear? So we write a angle OAP is equal to angle OBP equals 90 ಡಿಗ್ರಿ ಆಯಿತು. ಕ್ಲಿಯರ್ ಆಯಿತಾ? ಅರ್ಥ ಆಯ್ತಾ? ಎರಡು ಟ್ರಯಾಂಗಲ್ 90 ಆಗುತ್ತೆ. ಸೊ ರೇಡಿಯಸ್ ಟು ದ ಟ್ಯಾಂಜೆಂಟ್ ಅಂತ ಬರಿತೀವಿ. ರೇಡಿಯಸ್ ಟು ದ ಟ್ಯಾಂಜೆಂಟ್. ಅರ್ಥ ಆಗಲಿಲ್ಲ? ಗೊತ್ತಾಯ್ತಾ? ಸೊ ಈಗ ಇಲ್ಲಿ ನೋಡಿ, ಸೈಡು ಆ್ಯಂಗಲ್ಲು ಅಂದರೆ ಎಸ್ ಎ ಎಸ್ ಪಾರ್ಸುಲೇಟ್ಸ್ ಹೇಳುತ್ತೆ. ಏನಂತ ಹೇಳುತ್ತೆ ಎಸ್ ಎ ಎಸ್ ಪಾರ್ಸುಲೇಟ್ಸು? ಟ್ರಯಾಂಗಲ್ ಓ ಎ ಪಿ ಕಾಂಗ್ರಿಯೆಂಟ್ ಟ್ರಯಾಂಗಲ್ ಓ ಬಿ ಪಿ ಅಂತ ಹೇಳುತ್ತೆ. ಸರ್ವಸಮ ಅಂತ ಕರಿತೀವಿ. ಎಸ್ ಎ ಎಸ್ ಪಾರ್ಸುಲೇಟ್ಸ್ ಅಂತ ಬರ್ಕೋಬೋದು ನಾವು. ಕ್ಲಿಯರಾ? ಸೊ ಈ ಸ್ಟೇಟ್ಮೆಂಟ್ನಿಂದ ಸೊ ವಿ ಕನ್ಕ್ಲೂಡ್ ದ್ಯಾಟ್ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ. ಈ ಥರ ತೀರ್ಮಾನ ಮಾಡ್ಬೋದು. ಓಕೆನಾ? ಅರ್ಥ ಆಯ್ತಾ? ಸೊ ಇದೇ ತೀರ್ಮಾನ ಕನ್ನಡದಲ್ಲಿ ಮುಂದುವರಿಸಿದರೆ ಹೇಗಿರುತ್ತೆ ಅಂತ ನೋಡೋಣ. ಓಕೆನಾ? ಹಾಂ, ಓಕೆ. ನೋಡಿ, ಕಂಟಿನ್ಯೂ ಮಾಡ್ತೀನಿ. ಕನ್ನಡ ಮೀಡಿಯಮ್ದ್ರಲ್ಲೂ ಕೂಡ ಆಲ್ರೆಡಿ ಬರ್ಕೊಂಡಿದ್ದೀನಿ ನಾನು. ಸ್ಟೇಟ್ಮೆಂಟನ್ನು ಗಮನಿಸಿ. ಓಕೆನಾ? ನೋಡಿ, ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ. ಕ್ಲಿಯರಾ? ನೋಡಿ, ವೃತ್ತ ಇದು, ಬಾಹ್ಯ ಬಿಂದು ಅಂದರೆ ಪಿ, ಸ್ಪರ್ಶಕ ಇವು ಪಿ ಎ ಪಿ ಬಿ ಎಳೆದಿದ್ದಾರೆ, ಇವೆರಡು ಸಮ ಆಗ್ತವೆ ಅಂತ ಪ್ರೂವ್ ಮಾಡಬೇಕು. ನಾವು ಇದಕ್ಕೆ ದತ್ತ ಏನು ಬರಿಬೇಕು? ಓ ವೃತ್ತ ಕೇಂದ್ರ ಪಿ ಬಾಹ್ಯ ಬಿಂದು, ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳು ಅಂತ ಬರಿಬೋದು. ಅರ್ಥ ಆಗಲಿಲ್ಲ? ಇಷ್ಟೇ ದತ್ತ ಕ್ಲೋಸ್ ಆಯಿತು. ಸಾಧನೆ ಏನು ಮಾಡಬೇಕು? ಪಿ ಎಗೆ ಪಿ ಬಿ ಸಮ ಅಂತ ತೋರಿಸ್ಬೇಕು. ನೆಕ್ಸ್ಟ್ ರಚನೆ ಏನು ಮಾಡ್ತೀವಿ? ಇಲ್ಲಿ ನೋಡಿ, ಓ ಎನ ಸೇರಿಸಿ, ಓ ಬಿನ ಸೇರಿಸಿ, ಓ ಪಿನ ಸೇರಿಸಿ. ಆಗ ಓ ಎ, ಓ ಬಿ ಮತ್ತು ಓ ಪಿಗಳನ್ನು ಸೇರಿಸಿ. ಅರ್ಥ ಆಗಲಿಲ್ಲ? ಗೊತ್ತಾಗ್ತಿದೆಯಾ? ಓಕೆ. ಇದು ಐ ಸಿ ಎಸ್ ಸಿ ಸಿಲೆಬಸ್ಸು, ಸ್ಟೇಟ್ ಸಿಲೆಬಸ್ಸು ಎರಡರಲ್ಲೂ ಇದೆ. ನಮ್ಮ ಸ್ಟೇಟ್ ಸಿಲೆಬಸ್ಸಲ್ಲಿ ಎರಡೇ ಥಿಯರಮ್ ಇರೋದು. ಇದು ಅವರಲ್ಲಿ ಐ ಸಿ ಎಸ್ ಸಿ ಸಿಲೆಬಸ್ಸಲ್ಲಿ ಇನ್ನೂ ಹೆಚ್ಚಿನ ಥಿಯರಮ್ಗಳಿದೆ. ಓಕೆನಾ? ಓಕೆ, ರಚನೆ ಆಯಿತು. ಈಗ ಸಾಧನೆ ಮಾಡ್ತೀವಿ. ನೋಡಿ, ಎರಡು ತ್ರಿಭುಜ ಕಾಣುತ್ತೆ ನಮಗಿಲ್ಲಿ. ಓ ಎ ಪಿ ಅನ್ನೋದು ಒಂದು ತ್ರಿಭುಜ, ಓ ಬಿ ಪಿ ಅನ್ನೋದು ಒಂದು ತ್ರಿಭುಜ. ಓಕೆನಾ? ಹಾಗೆ ಬರೀರಿ. ತ್ರಿಭುಜ ಓ ಎ ಪಿ ಮತ್ತು ತ್ರಿಭುಜ ಓ ಬಿ ಪಿಗಳಲ್ಲಿ. ಅರ್ಥ ಆಗಲಿಲ್ಲ?
ನೋಡಿ ಓ ಎ ಈಸ್ ಈಕ್ವಲ್ ಟು ಒ ಬಿ ನೋಡಿ ಕಾಣ್ತಿದೆ ಇಲ್ಲಿ. ಓ ಎಗೆ ಒ ಬಿ ರೇಡಿಯಸ್ ಇದೆ. ಕ್ಲಿಯರಾ? ಇದು ಓ ಎ, ಇದು ಒ ಬಿ ರೇಡಿಯಸ್ ಸಮ. ಅದಕ್ಕೆ ನಾವು ತ್ರಿಜ್ಯ ಅಂತ ಬರಿತೀವಿ. ಒ ಪಿ ಈಸ್ ಈಕ್ವಲ್ ಟು ಒ ಪಿ. ಇಲ್ಲಿ ನೋಡಿ ಒ ಪಿ ಇದೆಯಲ್ಲ, ಎರಡೂ ತ್ರಿಭುಜಕ್ಕೂ ಒಂದೇ ಬಾಹು, ಮಧ್ಯದ ಬಾಹು ಆಗಿದೆ. ಎರಡು ತ್ರಿಭುಜಕ್ಕೂ ಇದು ಬಾಹು ಆಗಿರುತ್ತೆ. ಅದರಿಂದ ಒ ಪಿ ಈಸ್ ಈಕ್ವಲ್ ಟು ಒ ಪಿ. ಹಾಗೆ ಸಾಮಾನ್ಯ ಬಾಹು ಅಂತ ಬರಿತೀವಿ. ಸೊ ಈಗ ಒಂದು ತ್ರಿಜ್ಯನೂ ಟ್ಯಾಂಜೆಂಟು ಕಾಂಟ್ಯಾಕ್ಟ್ ಆದರೆ ನೋಡಿ, ಒ ಬಿಗೆ ಪಿ ಬಿ ಕಾಂಟ್ಯಾಕ್ಟ್ ಆಗಿದೆ, ಒ ಎಗೆ ಪಿ ಎ ಕಾಂಟ್ಯಾಕ್ಟ್ ಆಗಿದೆ. ಆಗ ಟಚ್ ಆದರೆ ಅದು 90 ಡಿಗ್ರಿ ಆಗುತ್ತೆ. ಒ ಎ ಪಿ ಕೋನ, ಒ ಬಿ ಪಿ ಕೋನ 90 ಡಿಗ್ರಿ. ಓಕೆನಾ? ಅರ್ಥ ಆಯ್ತಾ? ಸೊ ಆಗ ನೋಡಿ, ಬಾಹು ಬಾಹು ಕೋನ. ಆಗ ತ್ರಿಭುಜ ಒ ಎ ಪಿ ಸರ್ವಸಮ ತ್ರಿಭುಜ ಒ ಬಿ ಪಿ. ಬಾಹು ಕೋನ ಬಾಹು. ಸೊ ಈ ಕಾರಣದಿಂದ ಪಿ ಎ ಈಸ್ ಈಕ್ವಲ್ ಟು ಪಿ ಬಿ. ಎಲ್ಲ ನನ್ನ ಓಕೆ ಅರ್ಥ ಆಯ್ತಾ? ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಲ್ಲಿ ಗಮನಿಸಿಕೊಂಡು, ನೋಡಿಕೊಂಡು, ಕಲ್ತ್ಕೊಂಡು ಎಲ್ಲರಿಗೂ ಶೇರ್ ಮಾಡಿ.